ಈಗಿನ ಕಾಲದಲ್ಲಿ ಎಲ್ಲರಿಗೂ ನೋಡಿ ಎಷ್ಟೊಂದು ರೀತಿ ಪ್ರಾಬ್ಲಮ್ಗಳು ಅಲ್ವಾ. ಸೊಂಟ ನೋವು, ಕಾಲು ನೋವು, ಮಂಡಿ ನೋವು, ಮತ್ತು ಹಿಮೋಗ್ಲೋಬಿನ್ ಕೊರತೆ, ಹೀಗೆ ನಾನಾ ರೀತಿ ತೊಂದರೆಗಳಿರ್ತವೆ. ಸೊ ಎಲ್ಲದಕ್ಕೂ ನಾವು ಒಂದೇ ಒಂದು ರೆಸಿಪಿಯಿಂದ ಇದೆಲ್ಲದನ್ನು ನಾವು ದೂರ ಮಾಡ್ಕೊಳ್ಬೋದು. ಮತ್ತು ತುಂಬ ಆರೋಗ್ಯಕರವಾಗಿರುವಂಥ ಒಂದು ಬೆಸ್ಟ್ ರೆಸಿಪಿನ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಡೈಲಿ ನೀವು ಇದನ್ನು ಒಂದು ಉಂಡೆನ ತಿಂದರೆ ಹಿಮೋಗ್ಲೋಬಿನ್ ಹೆಚ್ಚು ಮಾಡ್ಕೊಳ್ಬೋದು, ಮಂಡಿ ನೋವುಗಳನ್ನೆಲ್ಲ ಕಡಿಮೆ ಮಾಡ್ಕೊಳ್ಬೋದು, ಸೊಂಟ ನೋವು, ಸುಸ್ತು ಎಲ್ಲದನ್ನೂ ಕೂಡ ಕಡಿಮೆ ಮಾಡ್ಕೊಳ್ಬೋದು. ತುಂಬ ಹೆಲ್ಪ್ ಆಗುತ್ತೆ. ಖುದ್ದಾಗಿ ನಾನೇ ಕೂಡ ಇದನ್ನು ಟ್ರೈ ಮಾಡಿದ್ದೀನಿ. ಸೊ ಇದನ್ನು ನನ್ನ ಫ್ರೆಂಡ್ಸ್ಗೆ ಹೇಳ್ಕೊಟ್ಟು ಇವತ್ತು ನಾನು ಬಂದಿದ್ದೀನಿ ಫ್ರೆಂಡ್ಸ್. ತುಂಬಾ ಯೂಸ್ ಆಗುತ್ತೆ. ಖಂಡಿತ ಇದನ್ನು ಒಂದು ಸಾರಿ ನೀವು ಟ್ರೈ ಮಾಡಿ, ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡ್ಕೊಳ್ಳಿ. ನಾನು ಸುಷ್ಮಾ ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಫಸ್ಟ್ ನೋಡಿ, ನಾನು ಒಂದು ಬೌಲ್ನಲ್ಲಿ 1 ಬೌಲ್ ಆಗುವಷ್ಟು ಖರ್ಜೂರನ ತೊಗೊಂಡಿದ್ದೀನಿ, ಅಂಜೂರನ 1 ಬೌಲ್ ಆಗುವಷ್ಟು ತೊಗೊಂಡಿದ್ದೀನಿ, ಹಾಗೆ ಒಣ ದ್ರಾಕ್ಷಿನ ತೊಗೊಂಡಿದ್ದೀನಿ, ಮತ್ತು ಬಾದಾಮಿನ ತೊಗೊಂಡಿದ್ದೀನಿ, ಮತ್ತು ಗೋಡಂಬಿ. ಅಂಟು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಅದು ಹೇಗೆ ಯೂಸ್ ಮಾಡಬೇಕಂತ ನಾನು ನಿಮಗೆ ಆಮೇಲೆ ಹೇಳ್ತಾ ಹೋಗ್ತೀನಿ. ಹಾಗೆ 1 ಕಪ್ನಷ್ಟು ಫ್ಲ್ಯಾಕ್ಸ್ ಸೀಡ್ಸನ್ನು ತೊಗೊಂಡಿದ್ದೀನಿ, ಅಗಸೆ ಬೀಜ, ಬೆಲ್ಲ, ಹಾಗೆ ವಾಟರ್ ಮೆಲನ್ ಸೀಡ್ಸ್ ಮತ್ತು ಪಂಪ್ಕಿನ್ ಸೀಡ್ಸನ್ನು ತೊಗೊಂಡಿದ್ದೀನಿ, ಕರೆ ಎಳ್ಳು, ಮತ್ತು ಗಸಗಸೆ, ಇದು ಶುಂಠಿ ಪೌಡರು, ಮತ್ತು ಏಲಕ್ಕಿ ಪೌಡರು, ಮತ್ತು ಪೆಪ್ಪರ್ ಪೌಡರನ್ನು ತೊಗೊಂಡಿದ್ದೀನಿ 1 ಸ್ಪೂನ್ ಆಗುವಷ್ಟು. ಹಾಗೆ ಒಂದು ಸ್ವಲ್ಪ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ, ತುರಿದ್ಬಿಟ್ಟು 1 ಕಪ್ ಅಂದರೆ 1 ಬೌಲ್ನಷ್ಟು. ಯಾವ ಐಟಮ್ಗಳನ್ನು ನೀವು ಅಷ್ಟೇ ಹಾಕಬೇಕು ಇಷ್ಟೇ ಹಾಕಬೇಕಂತ ಆ ಥರ ಏನಿಲ್ಲ, ಬಟ್ ಎಲ್ಲದನ್ನೂ ಒಂದೇ ಅಳತೆಯಲ್ಲಿ ನೀವು ಹಾಕ್ಕೊಳ್ಬೋದು. ಈ ಪೌಡರ್ಗಳನ್ನು ಬಿಟ್ಟು ಖರ್ಜೂರ, ಅಂಜೂರ, ದ್ರಾಕ್ಷಿ, ಬಾದಾಮಿ, ಗೋಡಂಬಿ ಮತ್ತು ಒಣ ಕೊಬ್ಬರಿ ಇಷ್ಟನ್ನು ನೀವು ಒಂದೇ ಹದಕ್ಕೆ ತೊಗೊಳ್ಬೋದು. ಈಗ ನೋಡಿ, 1 ಬೌಲ್ನಷ್ಟು ಖರ್ಜೂರನ ನಾನು ಬೀಜ ಎಲ್ಲ ತೆಗೆದ್ಬಿಟ್ಟು ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಸೀಡ್ಲೆಸ್ ಆದ್ರೂ ತೊಗೊಳ್ಬೋದು. ಹಾಗೆ 1 ಬೌಲ್ನಷ್ಟು ನಾನು ಅಂಜೂರನ್ನು ತೊಗೊಳ್ತಾ ಇದ್ದೀನಿ. ಅಂಜೂರನೂ ಅಷ್ಟೇ ಫ್ರೆಂಡ್ಸ್, ನೀವು ಸಮವಾಗಿ ಕೂಡ ತೊಗೊಳ್ಬೋದು, ಒಂದು ಸ್ವಲ್ಪ ಕಡಿಮೆ ಇದ್ರೂ ಓಕೆ ಖರ್ಜೂರಕ್ಕಿಂತ. ಸೊ ಈ ರೀತಿ ತೊಗೊಳ್ಳಿ. ಹಾಗೆ 1 ಬೌಲ್ನಷ್ಟು ನಾನು ಒಣ ದ್ರಾಕ್ಷಿನ ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿರುವಂಥ ಒಣ ದ್ರಾಕ್ಷಿನ ತೊಗೊಳ್ಳಿ. ಒಳ್ಳೆ ಕ್ವಾಲಿಟಿದಿರುವಂಥ ಎಲ್ಲ ಐಟಮ್ಗಳನ್ನು ಸ್ವಲ್ಪ ಒಳ್ಳೆ ಕ್ವಾಲಿಟಿ ನೋಡಿ ತೊಗೊಳ್ಬೇಕು. ಹಾಗೆ ಇದೆಲ್ಲ ನೋಡಿ ಒಂದು ಪಾತ್ರೆಗೆ ಹಾಕ್ಕೊಂಡು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕಂತಂದರೆ, ಒಂದು ಕುಕ್ಕರನ್ನು ನಾನು ತೊಗೊಂಡಿದ್ದೀನಿ, ಅದರಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ಟವ್ ಆನ್ ಮಾಡಿಬಿಟ್ಟು ಅದರಲ್ಲಿ ಈಗ ನೋಡಿ ದ್ರಾಕ್ಷಿ ಮತ್ತು ಅಂಜೂರ, ಖರ್ಜೂರ ಎಲ್ಲ ಹಾಕ್ಕೊಂಡಿದ್ದೀನಿ ಅಲ್ವಾ, ಅದನ್ನು ಇದ್ರ ಒಳಗಡೆ ಪ್ಲೇಸ್ ಮಾಡಿಬಿಟ್ಟು ಇದನ್ನು ವಿಸಲ್ ಏನು ಹಾಕ್ಸೋದು ಬೇಡ. ಗ್ಯಾಸ್ಕೆಟ್ ಇದ್ರೆ ಓಕೆ, ಮೇಲ್ಗಡೆ ವಿಸಲ್ ಹಾಕೋದು ಬೇಡ. ಹಾಗೆ ನೀವು ಉಗಿಯಲ್ಲೇನೆ ಇದನ್ನು ಒಂದು 15ರಿಂದ 20 ನಿಮಿಷ ಇದನ್ನು ಹಾಗೆ ಬೇಯಿಸ್ಕೊಳ್ಳಿ, ಓಕೆನಾ. ಹಾಗೆ ನೋಡಿ, ಸ್ಟವ್ ಆನ್ ಮಾಡಿಕೊಂಡು ಒಂದು ಚಿಕ್ಕ ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಅದಕ್ಕೀಗ ಬಾದಾಮಿನ ಹಾಕ್ಕೊಳ್ತಾ ಇದ್ದೀನಿ. ಬಾದಾಮಿನ ಒಂದು ಸ್ವಲ್ಪ ಅದು ಕಲರ್ ಎಲ್ಲ ಚೇಂಜ್ ಆಗಿ ಕ್ರಿಸ್ಪಿ ಆಗುತ್ತೆ ಅಲ್ವಾ, ಅಲ್ಲಿವರೆಗೆ ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಇದು ಬ್ರೈನ್ಗೆ ಒಂದು ಒಳ್ಳೆ ಟಾನಿಕ್ಕು, ಮೆಮೊರಿ ಪವರ್ ಎಲ್ಲ ಹೆಚ್ಚಾಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ವಾತ ಎಲ್ಲ ಕಡಿಮೆ ಮಾಡುತ್ತೆ. ಹಾಗೆ ನೆಕ್ಸ್ಟ್ ನಾನು ಗೋಡಂಬಿನ ಹಾಕೊಂಡಿದ್ದೀನಿ 1 ಕಪ್ ಆಗುವಷ್ಟು. ಇದನ್ನು ಅಷ್ಟೇ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ತಾ ಹೋಗಬೇಕು. ಗೋಡಂಬಿನ ನಾವು ಡೈಲಿ ಯೂಸ್ ಮಾಡೋದ್ರಿಂದ ಸುಸ್ತು ಕಡಿಮೆ ಆಗುತ್ತೆ, ಸ್ಟ್ರೆಸ್ ಕಡಿಮೆ ಆಗುತ್ತೆ, ಹಾಗೆ ಮೂಳೆಗಳು ಎಲ್ಲ ಗಟ್ಟಿ ಆಗೋದಕ್ಕೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಗೋಡಂಬಿ. ಹಾಗೆ ನೋಡಿ, ನೆಕ್ಸ್ಟ್ ನಾನು ಅದೇ ಕಡಾಯಿಗೆನೆ ಅಗಸೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಒಂದು ಸ್ವಲ್ಪ ಅದು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ತಾ ಹೋಗಬೇಕು. ಮತ್ತೆ ನೋಡಿ, ಅಗಸೆ ಬೀಜದಲ್ಲಿ ತುಂಬಾ ಕ್ಯಾಲ್ಶಿಯಮ್ಮು, ಕಬ್ಬಿಣದ ಅಂಶ, ಒಮೆಗಾ ಫ್ಯಾಟಿ ಆಸಿಡ್ಸ್ ಎಲ್ಲ ಇರುತ್ತೆ. ಇದು ಮತ್ತೆ ಹಾರ್ಮೋನ್ ಸಮಸ್ಯೆ ಎಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಎಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ನಾರಿನಂಶ ತುಂಬಾ ಇರುತ್ತೆ. ಹಾಗೆ ನೋಡಿ, ನಾನು ಒಂದು ಸ್ವಲ್ಪ ಪಂಪ್ಕಿನ್ ಸೀಡ್ಸ್ ಮತ್ತೆ ಮಗದ ಬೀಜ ಕೂಡ ಅದೇ ಪ್ಯಾನ್ಗೆ ಹಾಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇದರಲ್ಲಿ ಫೈಬರ್ ಅಂಶ ತುಂಬಾ ಇರುತ್ತೆ, ತುಂಬಾ ಒಳ್ಳೇದು ಹೆಲ್ತ್ಗೆ. ಸೊ ಇದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಸೊ ನಮ್ಮ ಆರೋಗ್ಯಕ್ಕೆ ಏನೇನೆಲ್ಲ ಹಾಕಿದ್ರೆ ಒಳ್ಳೇದು ಅನ್ಕೊಂಡು ನಾನು ಅದನ್ನೆಲ್ಲ ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಕರಿ ಎಳ್ಳನ್ನ ಹಾಕೊಂಡಿದ್ದೀನಿ. ಇದನ್ನು ಅಷ್ಟೇ ಈಗ ಫ್ರೈ ಮಾಡ್ಕೊಳ್ತಾ ಹೋಗಬೇಕು. ನೀವು ಬೇಳೆ ಎಳ್ಳು ಬೇಕು ಅಂದ್ರೆ ಅದನ್ನು ಹಾಕೊಳ್ಬಹುದು, ಬಟ್ ಇದನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇದರಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋದಕ್ಕೆ ಎಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಇದು ಜೀರ್ಣಕ್ರಿಯೆಗೆ ಕೂಡ ತುಂಬಾ ಒಳ್ಳೇದು. ಹಾಗೆ ಒಣ ಕೊಬ್ಬರಿನ ಹಾಕೊಂಡಿದ್ದೀನಿ. ಒಣ ಕೊಬ್ಬರಿನ ತುರಿದ್ಬಿಟ್ಟು ತಗೊಂಡಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ತಾ ಹೋಗಬೇಕು. ಒಣ
ಕೊಬ್ಬರಿಯಲ್ಲಿ ತುಂಬಾ ನಾರಿನಾಂಶ ಇರುತ್ತೆ, ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುತ್ತೆ, ಕಬ್ಬಿಣದ ಅಂಶ ಇರುತ್ತೆ. ಸೊ ಮಲಬದ್ಧತೆ, ಪೈಲ್ಸ್ ಎಲ್ಲ ಇರೋರು ಇದನ್ನ ಜಾಸ್ತಿ ಯೂಸ್ ಮಾಡಬೇಕು, ತುಂಬಾ ಒಳ್ಳೇದು. ಹಾಗೆ ಇದಕ್ಕೆ ನೋಡಿ 4 ಚಮಚ ಆಗುವಷ್ಟು ನಾನು ಗಸಗಸೆನ ಹಾಕೊಂಡಿದ್ದೀನಿ. ಗಸಗಸೆನೂ ಅಷ್ಟೇ ತುಂಬಾ ಒಳ್ಳೇದು, ಜೀರ್ಣಕ್ರಿಯೆಗೆ ಮತ್ತೆ ಮೆದುಳಿನ ಆರೋಗ್ಯಕ್ಕೆಲ್ಲ ತುಂಬಾ ಒಳ್ಳೇದು. ಸೊ ಅದನ್ನು ಕೂಡ ಹಾಕೊಂಡಿದ್ದೀನಿ. ಕ್ಯಾಲ್ಸಿಯಂ, ಕಬ್ಬಿಣದ ಅಂಶ ಎಲ್ಲ ತುಂಬಾ ಇರುತ್ತೆ ಇದರಲ್ಲಿ, ಮೂಳೆಗಳು ಸ್ಟ್ರಾಂಗ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ನೋಡಿ ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ 15-20 ಮಿನಿಟ್ಸ್ ಆದ್ಮೇಲೆ ನಾನು ಮುಚ್ಚಳನ ಓಪನ್ ಮಾಡಿದ್ದೀನಿ. ಇದು ಈಗ ಒಂದ್ ಸ್ವಲ್ಪ ತಣ್ಣಗಾಗಿದೆ. ಸೊ ಇದನ್ನ ನೋಡಿ ಈಗ ತೋರಿಸ್ಕೊಡ್ತಾ ಇದ್ದೀನಿ. ಎಷ್ಟು ಸಾಫ್ಟ್ ಆಗಿ ಅದು ಬೆಂದ್ಕೊಂಡಿರುತ್ತೆ ಗೊತ್ತಾ. ಈಗ ನೀವು ನೋಡ್ತಾ ಇರ್ಬೋದು, ದ್ರಾಕ್ಷಿ ಎಲ್ಲ ಫುಲ್ ಕಲರ್ ಚೇಂಜ್ ಆಗ್ಬಿಟ್ಟು ಫುಲ್ ಸಾಫ್ಟ್ ಆಗಿ ಬೆಂದ್ಕೊಂಡಿರುತ್ತೆ. ಮತ್ತೆ ಒಂದ್ ಸ್ವಲ್ಪನೂ ಪಿಚ್ ಇರಲ್ಲ ಫ್ರೆಂಡ್ಸ್. ಅಂದ್ರೆ ತುಂಬಾ ಚೆನ್ನಾಗಿ ನೀವು ಉಂಡೆ ಎಲ್ಲ ಆಮೇಲೆ ಮಾಡ್ಬೋದು. ಮತ್ತೆ ನೋಡಿ ಅಂಜೂರದ ಹಣ್ಣು ಅಷ್ಟೇ, ನೀವು ಎಷ್ಟು ಸಾಫ್ಟ್ ಆಗಿರುತ್ತೆ, ಮುಟ್ಟಿದ್ರೆ ಅದೊಂಥರ ಬೆಣ್ಣೆ ತರ ಆಗಿರುತ್ತೆ. ನೀವು ಈ ರೀತಿ ಅದನ್ನ ಉಗಿಯಲ್ಲಿ ಬೇಯಿಸ್ಕೊಂಡಾಗ. ಹಾಗೆ ಇದಕ್ಕೆ ಬೇಕಾಗಿರುವಂತ ಎಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನು ಈಗ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಕ್ಚುಲಿ ನೀವು ಎಲ್ಲ ಇಂಗ್ರೀಡಿಯೆಂಟ್ಸ್ ಒಂದನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬಾ ಬೇಗ ನೀವು ಇದನ್ನ ರೆಡಿ ಮಾಡ್ಕೊಳ್ಬಹುದು. ಮತ್ತೆ ನೋಡಿ ಗೋಡಂಬಿ ಮತ್ತೆ ಬಾದಾಮಿನ ನಾನು ಫ್ರೈ ಮಾಡ್ಕೊಂಡಿರೋದನ್ನ ಒಂದು ಮಿಕ್ಸರ್ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ತುಂಬಾ ನೈಸ್ ಅಂತ ಅಲ್ಲ ಫ್ರೆಂಡ್ಸ್, ಜಸ್ಟ್ ಒಂದ್ಸರಿ ನೀವು ಕ್ರಶ್ ಮಾಡಿ ಕೂಡ ಹಾಕೊಳ್ಬಹುದು. ಅಥವಾ ನಿಮ್ಗೆ ಹಲ್ಲಿಲ್ಲ, ನಿಮ್ಗೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಜೊಗೆರಕ್ಕೆ ಅಂತ ಆದ್ರೆ ನೀವು ನೈಸ್ ಆಗಿ ಪೌಡರ್ ಕೂಡ ಮಾಡ್ಕೊಳ್ಬಹುದು. ಸೊ ಹೇಗಾದ್ರೂ ಓಕೆ ಆಯ್ತಾ. ಆಮೇಲೆ ನೋಡಿ ನಾನು ಮಿಕ್ಸರ್ ಜಾರ್ಗೆ ಈಗ ಏನು ಉಗಿಯಲ್ಲಿ ಬೇಯಿಸ್ಕೊಂಡಿರೋ ಅಂತ ಅಂಜೂರ ಮತ್ತೆ ಇದನ್ನ ಹಾಕೊಂಡಿದ್ದೀನಿ, ಖರ್ಜೂರನ ಮಿಕ್ಸರ್ಗೆ ಹಾಕಿ ಈ ರೀತಿ ನೈಸ್ ಆಗಿ ಅದನ್ನ ರುಬ್ಕೊಂಡು ಒಂದ್ ಕಡಾಯಿಗೆ ಹಾಕೊಳ್ತಾ ಇದ್ದೀನಿ. ಮತ್ತೆ ನೋಡಿ ಖರ್ಜೂರ, ಅಂಜೂರ ಎಲ್ಲ ನಮಗೆ ಹಿಮೋಗ್ಲೋಬಿನ್ ಹೆಚ್ಚಾಗೋದಕ್ಕೆ, ಕ್ಯಾಲ್ಸಿಯಂ ಮತ್ತೆ ಬೇಕಾಗಿರುವಂತ ಪ್ರಮಾಣದಲ್ಲಿ ಎಲ್ಲ ಸಿಗುತ್ತೆ. ಇದು ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ನಮ್ಮ ಹೆಲ್ತ್ಗೆ. ಅಂಜೂರ ಸ್ವಲ್ಪ ಕಾಸ್ಟ್ಲಿ ಅನ್ಸಿದ್ರು ಬಟ್ ನಮ್ಮ ಆರೋಗ್ಯಕ್ಕೆ ಅದು ತುಂಬಾನೇ ಒಳ್ಳೆಯದು. ಹಾಗೆ ನಾನು 3/4 ಬೌಲ್ ಆಗುವಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ. ನೀವು ಸಕ್ಕರೆ ಬೇಕಂದ್ರೆ ಹಾಕೊಳ್ಬಹುದು ಫ್ರೆಂಡ್ಸ್, ಬಟ್ ನಾವು ಒಳ್ಳೆ ಹೆಲ್ದಿ ಆಗಿರುವಂತ ಒಂದು ರೆಸಿಪಿನ ಮಾಡ್ತಾ ಇದೀವಿ ಅಲ್ವಾ. ಸೊ ಬೆಲ್ಲನೇ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಬೆಲ್ಲದಲ್ಲಿ ಕೂಡ ತುಂಬಾ ಕಬ್ಬಿಣದ ಅಂಶ ಇರುತ್ತೆ. ಸೊ ಮತ್ತೆ ಡಯಾಬಿಟಿಸ್ ಇರೋರು ಕೂಡ ಇದನ್ನ ಯೂಸ್ ಮಾಡಬಹುದು. ಸೊ ಅದಕ್ಕೋಸ್ಕರ ನಾನು ಬೆಲ್ಲನ ಹಾಕಿ ಇದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ನಾನು ಸ್ಟವ್ ಆನ್ ಮಾಡಿಬಿಟ್ಟು 4-5 ಚಮಚದಷ್ಟು ತುಪ್ಪನ ಹಾಕೊಂಡಿದ್ದೀನಿ. ಅದಕ್ಕೆ ಈಗ ಅಂಟನ್ನ ಹಾಕೊಳ್ತಾ ಇದ್ದೀನಿ. ಅಂಟು ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಮೂಳೆಗಳು ಸ್ಟ್ರಾಂಗ್ ಆಗಲು ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಇದು ಮಂಡಿ ನೋವು, ಸೊಂಟ ನೋವು ಎಲ್ಲ ಇರೋರು, ಕಾಲ್ ಜಗತ್ತಾ ಇರೋರು ಇದನ್ನ ಜಾಸ್ತಿ ಯೂಸ್ ಮಾಡಬೇಕು, ತುಂಬಾನೇ ಒಳ್ಳೇದು. ಮತ್ತೆ ಬಾಣಂತನದಲ್ಲಿ ಕೂಡ ನಾವು ಅಂಟಿನುಂಡೆ ಅಂತ ಮಾಡ್ತೀವಿ ಗೊತ್ತಾ ನಿಮ್ಗೆ. ಸೊ ಅದನ್ನ ಮಾಡುವಾಗ ಕೂಡ ಇದೇ ಅಂಟನ್ನ ಯೂಸ್ ಮಾಡ್ತಾರೆ. ಇದು ನಾವು ಮೂಳೆಗಳೆಲ್ಲ ಸ್ಟ್ರಾಂಗ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಹಾಗೆ ಒಣ ಕೊಬ್ಬರಿ ಕೂಡ ಈಗ ಫ್ರೈ ಮಾಡ್ಕೊಂಡು ತಣ್ಣಗಾಗಿದೆ ಅಲ್ವಾ, ಒಂದ್ ಸ್ವಲ್ಪ ಕೈಯಲ್ಲಿ ಈ ರೀತಿ ಮಾಡ್ಕೊಂಡ್ರೆ, ಕ್ರಶ್ ಮಾಡ್ಕೊಂಡ್ರೆ ಎಲ್ಲ ಪುಡಿ ಪುಡಿ ಆಗುತ್ತೆ. ಈಗ ನೋಡಿ ಒಂದ್ ಪ್ಲೇಟ್ಗೆನೆ ನಾನು ಎಲ್ಲದನ್ನು ತೆಗೆದಿಟ್ಕೊಂಡಿದ್ದೀನಿ. ಈಗ ಏನ್ ಪೌಡರ್ ಮಾಡ್ಕೊಂಡಿದೀವಿ ಅದನ್ನ. ಹಾಗೆ ಒಂದ್ ಸ್ವಲ್ಪ ಏನು ಬೋಳ್ಕಾಲ್ ಪುಡಿ ಅಂದ್ರೆ ಪೆಪ್ಪರ್ ಪೌಡರು, ಏಲಕ್ಕಿ ಪುಡಿ ಮತ್ತೆ ಶುಂಠಿ ಪೌಡರ್ ಎಲ್ಲ ಅದನ್ನ ಹಾಕೊಂಡಿದ್ದೀನಿ. ಮತ್ತೆ ಈಗ ಏನು ಫ್ರೈ ಮಾಡ್ಕೊಂಡಿದೀವಿ ಅಲ್ವಾ ಅಂಟು, ಅದನ್ನ ಒಂದ್ ಸ್ವಲ್ಪ ಕ್ರಶ್ ಮಾಡ್ಕೊಂಡು ಹಾಕೊಳ್ಬೇಕು. ಬೇಡ ಅಂದ್ರೆ ನೀವು ಒಂದ್ಸರಿ ಮಿಕ್ಸರ್ಗೆ ಕೂಡ ಹಾಕೊಂಡಾದ್ರೂ ಹಾಕೊಳ್ಬಹುದು. ಅಂಟನ್ನ ಇಡೀ ತಿದ್ರೆ ಚೆನ್ನಾಗ್ ಅನ್ಸಲ್ಲ, ಮತ್ತೆ ಮಿಕ್ಸ್ ಆಗಲ್ಲ ಚೆನ್ನಾಗಿ. ಓಕೆನಾ. ಆಮೇಲೆ ನೋಡಿ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಅನ್ನು ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಅಂದ್ರೆ ಗಸಗಸೆ, ಶುಂಠಿ ಪೌಡರು ಮತ್ತೆ ಏಲಕ್ಕಿ ಪೌಡರ್ ಎಲ್ಲ ಹಾಕೊಂಡಿದೀವಿ ಅಲ್ವಾ. ಸೊ ಅದೆಲ್ಲದಕ್ಕೂ ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಮತ್ತೆ ನೋಡಿ ಈ ಎನರ್ಜಿ ಉಂಡೆ ತುಂಬಾನೇ ಹೆಲ್ಪ್ ಆಗುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೆ ಎಲ್ಲರೂ ಇದನ್ನ ತಿನ್ಬಹುದು. ಮತ್ತೇನಂದ್ರೆ ಆಲ್ರೆಡಿ ನಾನು ಒಂದು 2-3 ರೀತಿ ಎನರ್ಜಿ ಉಂಡೆಗಳನ್ನ ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸ್ಗಳು, ಬ್ಲಾಗ್ಸ್ಗಳು, ರೆಸಿಪಿಗಳನ್ನ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬಹುದು. ಈಗ ನೋಡಿ ಬೆಲ್ಲ, ಖರ್ಜೂರ, ಅಂಜೂರ ಎಲ್ಲ ಮಿಕ್ಸ್ ಮಾಡ್ಕೊಂಡಿರೋದನ್ನ ಚೆನ್ನಾಗಿ ಒಂದ್ಸರಿ ಕಾಸ್ಕೊಳ್ಬೇಕು. ನೀವು ಹದ ನೋಡ್ಬೇಕು ಅಂದ್ರೆ ಒಂದ್ ಪ್ಲೇಟಲ್ಲಿ ಒಂದ್ ಸ್ವಲ್ಪ ನೀರ್ ಹಾಕೊಂಡು ಚೆನ್ನಾಗಿ ಒಂದ್ 5-8 ನಿಮಿಷ ಕಾಸ್ಕೊಂಡಾದ್ಮೇಲೆ ಈ ರೀತಿ ಒಂದ್ ಪ್ಲೇಟ್ಗೆ ಹಾಕೊಂಡ್ರೆ ನೋಡಿ ಅದು ಜಸ್ಟ್ ಉಂಡೆ ಮಾಡೋದಕ್ಕೆ ಬರಬೇಕು. ಇನ್ನೊಂದ್ 2 ನಿಮಿಷ ಬೇಕು, ಯಾಕಂದ್ರೆ ತುಂಬಾ ಸಾಫ್ಟ್ ಆಗಿದೆ ಅಲ್ವಾ. ಸೊ ಇನ್ನೊಂದ್ 2 ನಿಮಿಷದವರೆಗೆ ನೀವು ಇದನ್ನ ಬಾಯ್ಲ್ ಮಾಡ್ಕೊಂಡ್ರೆ ಚೆನ್ನಾಗಿ ಅದು ಎಲ್ಲ ಮಿಕ್ಸ್ ಆಗಿ ಒಂದು ಹದ ಬರುತ್ತೆ. ಓಕೆನಾ. ಈಗ ನಾನು ತೋರಿಸ್ದೆ ಅಲ್ವಾ, ಆ ರೀತಿ ಹದಕ್ ಬಂದ್ಮೇಲೆ ಅದನ್ನ ಕೆಳಗಡೆ ಇಳಿಸಿಟ್ಕೊಳ್ತಾ ಇದ್ದೀನಿ.
ಕೆಳಗಡೆ ಇಳಿಸಿ ಆದ್ಮೇಲೆ ಕೂಡ ಒಂದು 5 ನಿಮಿಷ ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ಬೇಕು. ಅವಾಗ ಏನ್ ಬರುತ್ತೆ, ನಾವು ಬೆಲ್ಲ ಹಾಕಿರೋದ್ರಿಂದ ಒಂದು ಸ್ವಲ್ಪ ಪಾಕ ಬರೋ ತರ ಆಗುತ್ತೆ. ಆಮೇಲೆ ನೋಡಿ, ಈಗ ನಾವು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದೀವಿ ಅಲ್ವಾ ಎಲ್ಲ ಡ್ರೈ ಫ್ರೂಟ್ಸ್ ಪೌಡರ್ಗಳನ್ನ ಒಂದು ಸ್ವಲ್ಪನೇ ಹಾಕ್ಕೊಳ್ತಾ, ಅಂದ್ರೆ ಕೆಲವೊಂದು ಸರಿ ಏನಾಗುತ್ತೆ ಜಾಸ್ತಿ ಹೀರ್ಕೊಳ್ಳುತ್ತೆ, ಕೆಲವೊಂದು ಸರಿ ಜಾಸ್ತಿ ಹೀರ್ಕೊಳ್ಳಲ್ಲ. ಬೆಲ್ಲ ಎಲ್ಲ ಹೇಗಿರುತ್ತೆ ಹೇಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ಒಂದು ಸ್ವಲ್ಪನೇ ಇದನ್ನ ಡ್ರೈ ಫ್ರೂಟ್ಸ್ ಪೌಡರ್ ಅನ್ನ ಹಾಕೊಳ್ತಾ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಆಕ್ಚುಲಿ ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಕ್ಕಳಿಂದ ಹಿಡಿದು ನಾವು ದೊಡ್ಡವ್ರವರೆಗೆ ಎಲ್ಲರೂ ಇದನ್ನ ತಿನ್ಬಹುದು. ಯಾವ್ದ್ರ ಜೊತೆ ತಿನ್ಬೇಕು ಅಂತ ನಾನು ಲಾಸ್ಟಲ್ಲಿ ನಿಮ್ಗೆ ಹೇಳ್ತೀನಿ ಉಂಡೆ ತೋರಿಸ್ತಾ. ಮತ್ತೆ ನೋಡಿ ಎಷ್ಟು ಚೆನ್ನಾಗಾಗುತ್ತೆ, ತಿನ್ನೋದಕ್ಕೂ ಅಷ್ಟೇ ಫ್ರೆಂಡ್ಸ್ ತುಂಬಾನೇ ಟೇಸ್ಟಿಯಾಗಿರುತ್ತೆ, ಹೆಲ್ತ್ ಕೂಡ ಒಳ್ಳೇದು ಅಲ್ವಾ. ಸೊ ನಾವು ಒಂದ್ಸಾರಿ ಇದನ್ನ ಮಾಡಿ ಇಟ್ಕೊಂಡ್ರೆ 1 ತಿಂಗಳದವರೆಗೆ ಸ್ಟೋರ್ ಮಾಡ್ಕೊಳ್ಬಹುದು. ಏರ್ ಟೈಟ್ ಕಂಟೈನರ್ನಲ್ಲಿ ನೀವು ಇದನ್ನ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಆಮೇಲೆ ನೋಡಿ, ಒಂದು ಸ್ವಲ್ಪ ಇದು ಫುಲ್ ತಣ್ಣಗಾಗೋದಕ್ಕೂ ಬಿಡಬಾರ್ದು ಫ್ರೆಂಡ್ಸ್. ಅಂದ್ರೆ ಉಗುರು ಬೆಚ್ಚಗಿರುವಾಗ್ಲೇನೆ ನೀವು ಇದನ್ನ ಉಂಡೆ ಮಾಡ್ತಾ ಹೋಗ್ಬೇಕು. ಕೈಗೆ ಒಂದು ಸ್ವಲ್ಪ ನಾನು ತುಪ್ಪನ ಹಚ್ಕೊಂಡಿದ್ದೀನಿ, ಅಂದ್ರೆ ಚೆನ್ನಾಗಿ ಅದು ಉಂಡೆ ಕಟ್ಟಕ್ಕಾಗತ್ತೆ ಅಲ್ವಾ, ಅದಕ್ಕೋಸ್ಕರನೇ ಅಷ್ಟೇ. ಆಮೇಲೆ ನೋಡಿ, ಈ ರೀತಿ ನೀವು ಒಂದು ಸ್ವಲ್ಪನೇ ತಗೊಂಡು ಒಂದು ಮೀಡಿಯಂ ಸೈಜಲ್ಲಿ ಉಂಡೆನ ಮಾಡ್ಕೊಳ್ಬೇಕು. ನಿಮಗೆ ಚಿಕ್ಕ ಮಕ್ಕಳಾಗಿದ್ರೆ ನೀವು ಮಕ್ಕಳಿಗೆ ಕೊಡ್ತೀರಿ ಅಂತಾದರೆ ಇಷ್ಟು ದೊಡ್ಡದು ಬೇಕಾಗಲ್ಲ. ಇದರಲ್ಲಿ ಹಾಫ್ ಅಂದರೆ ಈಗ ನಾನು ತೋರಿಸ್ತಾ ಇರುವಂಥ ಉಂಡೆಯಲ್ಲಿ 2 ಉಂಡೆ ಆಗುತ್ತೆ ಮಕ್ಕಳಿಗಾದರೆ. ದೊಡ್ಡವ್ರಿಗಾದರೆ ಈ ರೀತಿ 1 ಉಂಡೆನ ಮಾಡ್ಕೊಳ್ಬೋದು. ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಖಂಡಿತ ನೀವು ಒಂದ್ಸಾರಿ ಟ್ರೈ ಮಾಡಿ. ಆಲ್ರೆಡಿ ನಾನು ಸುಮಾರಷ್ಟು ಜನರಿಗೆ ಈ ಉಂಡೆಗಳನ್ನು ಮಾಡಿ ಕೂಡ ಕೊಟ್ಟಿದ್ದೀನಿ. ಅವರು ಕೂಡ ತುಂಬ ಚೆನ್ನಾಗಾಗುತ್ತೆ, ತುಂಬ ವರ್ಕೌಟ್ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಖಂಡಿತ ನೀವು ಇದನ್ನು ಟ್ರೈ ಮಾಡಿ. ನಿಮಗೂ ಏನಾದರೂ ಸುಸ್ತು, ತಲೆನೋವು, ಮೈಕೈ ನೋವು, ಸೊಂಟ ನೋವು, ಕಾಲು ನೋವು ಎಲ್ಲ ಇತ್ತು ಅಂತ ಆದರೆ, ಹಿಮೋಗ್ಲೋಬಿನ್ ಕೊರತೆ ಇತ್ತು ಅಂತ ಆದರೆ ಈ ಉಂಡೆನ ಮಾಡಿಕೊಂಡು ಟ್ರೈ ಮಾಡಿ ನೋಡಿ, ತಿಂದು ನೋಡಿ. ಇದನ್ನ ನೀವು ಬೆಳಗ್ಗೆ 11 ಗಂಟೆ ಅಷ್ಟೊತ್ತಿಗೆ ಹಾಲಿನ ಜೊತೆಗೆ 1 ಕಪ್ ಹಾಲಿನ ಜೊತೆಗೆ 1 ಉಂಡೆನ ತಿನ್ಬೋದು. ಇಲ್ಲಾಂದ್ರೆ ರಾತ್ರಿ ಕೂಡ 1 ಕಪ್ ಹಾಲಿನ ಜೊತೆಗೆ 1 ಉಂಡೆನ ತಿನ್ಬೋದು. ಯಾವುದಾದ್ರೂ 1 ಟೈಮು 1 ಉಂಡೆ ತಿಂದ್ರೆ ಸಾಕಾಗತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋವನ್ನ ನೋಡ್ಕೊಂಡು ಬಂದ್ರಿ ಅಲ್ವಾ? ಇಷ್ಟ ಆಯ್ತಾ? ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೂ ಎಲ್ಲ ಶೇರ್ ಮಾಡಿ. ಇನ್ನು ಮುಂದೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಎಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.